ನಮಸ್ಕಾರ, ಗುಡ್ ಮಾರ್ನಿಂಗ್. 3 ಬಿಗ್ ಬ್ರೇಕಿಂಗ್ ನ್ಯೂಸ್ಗೆ ಸ್ವಾಗತ. ನಾನು ಪೃಥ್ವಿರಾಜ್ ಹಾರನಹಳ್ಳಿ. ಕಂದಕಕ್ಕೆ ಉರುಳಿದೆ ಮದುವೆ ದಿಬ್ಬಣದ ಬಸ್ ಒಂದು. 10ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರೆ, ಹಲವರಿಗೆ ಗಾಯ ಆಗಿದೆ. ಜಷ್ಟೇ ಬರ್ತಾ ಇರುವಂತ ಒಂದು ಬ್ರೇಕಿಂಗ್ ನ್ಯೂಸ್ ಇದೆ. ಆಂಧ್ರದ ಭಾಕರಾಪೇಟ್ ಘಾಟ್ನಲ್ಲಿ ಈ ಒಂದು ದುರ್ಘಟನೆ ನಡೆದಿದೆ. ಕಂದಕಕ್ಕೆ ಉರುಳಿ ಬಿದ್ದಿರುವಂಥದ್ದು ಮದುವೆ ದಿಬ್ಬಣದ ಬಸ್. ಈ ಸಂದರ್ಭದಲ್ಲಿ 10ಕ್ಕೂ ಹೆಚ್ಚು ಮಂದಿ ಸಾವನ್ನಪ್ಪಿದ್ದಾರಂತೆ, ಹಲವರಿಗೆ ಗಾಯ ಆಗಿದೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ. ಆಂಧ್ರದ ಭಾಕರ್ಪೇಟ್ ಘಾಟ್ನಲ್ಲಿ ಈ ಒಂದು ದುರ್ಘಟನೆ ಸಂಭವಿಸಿದೆ. ಚಿತ್ತೂರು ಜಿಲ್ಲೆ ಚಂದ್ರಗಿರಿ ತಾಲೂಕಿನ ಭಾಕರಾಪೇಟ್ ಘಾಟ್ ಅದು 100 ಅಡಿ ಆಳದ ಹಳ್ಳಕ್ಕೆ ಬಿದ್ದಿದೆ ಬಸ್ಸು. ಮದುವೆ ದಿಬ್ಬಣದ ಬಸ್ ಅದು, ಮದುವೆಗೆ ಹೋಗ್ತಾ ಇದ್ದಂಥ ಬಸ್ ಅದು. ಧರ್ಮಾವರಂನಿಂದ ತಿರುಪತಿಗೆ ಹೋಗ್ತಾ ಇದ್ದಂತಹ ಮದುವೆ ದಿಬ್ಬಣದ ಬಸ್ ಅದು. ಈ ಸಂದರ್ಭದಲ್ಲಿ ಆಗಿರುವಂಥ ಆಘಾತ. ಬಸ್ನಲ್ಲಿ 50ಕ್ಕೂ ಹೆಚ್ಚು ಮಂದಿ ಇದ್ದಿದ್ದರ ಬಗ್ಗೆ ಮಾಹಿತಿ ಲಭ್ಯವಾಗಿದೆ. ಪೊಲೀಸರು, ಅಗ್ನಿಶಾಮಕ ದಳದಿಂದ ಸ್ಥಳದಲ್ಲಿ ಕಾರ್ಯಾಚರಣೆಯನ್ನ ಮಾಡಲಾಗ್ತದೆ. ಸ್ಥಳಕ್ಕೆ ಚಿತ್ತೂರಿನ ಡಿಸಿ ಹರಿನಾರಾಯಣ, ಎಸ್ಪಿ ಅರ್ಜುನ್ ಭೇಟಿಯನ್ನು ನೀಡಿ ಪರಿಶೀಲನೆಯನ್ನ ಮಾಡ್ತಾ ಇದ್ದಾರೆ. ನಮ್ಮ ತುಮಕೂರಿನಲ್ಲೂ ಕೂಡ ನಡೆದಿತ್ತು, ಮೊನ್ನೆ ಅಷ್ಟೇ ಪಾವಗಡದಲ್ಲಿ ನಡೆದಿದ್ದಂತಹ ಒಂದು ದುರಂತವನ್ನು ಗಮನಿಸಿದ್ರಿ. ಸಂದರ್ಭದಲ್ಲಿ ಆ ಒಂದು ಕ್ರಾಸ್ನಲ್ಲಿ ಪಾವಗಡದ ಬಳಿ ಪಳವಳ್ಳಿ ಕಟ್ಟೆ ಬಳಿ ನಡೆದಿದ್ದಂಥ ಒಂದು ಆಘಾತದಲ್ಲಿ 6 ಜನ ಸಾವನ್ನಪ್ಪಿದ್ರು. ಅದಾದ್ಮೇಲೆ ಮತ್ತೊಬ್ಬರು ಬಾಲಕ ಕೂಡ ಸಾವನ್ನಪ್ಪಿದ್ರು. ರೀತಿಯಾಗಿ ತುಮಕೂರಿನ ಘಟನೆ ಮಾಡಿಸುವ ಮುನ್ನವೇ ಮತ್ತು ನಮ್ಮ ಪಕ್ಕದ ರಾಜ್ಯದ ಅಲ್ಲೂ ಕೂಡ ಇದೇ ರೀತಿಯಾದಂಥ ಒಂದು ಘಟನೆ ನಡೆದಿರುವಂಥದ್ದು. ಬಸ್ ಅಪಘಾತದಿಂದಾಗಿ 10 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗ್ತದೆ. 100 ಅಡಿ ಕಂದಕಕ್ಕೆ ಬಿದ್ದಿರುವಂಥದ್ದು ಮದುವೆ ದಿಬ್ಬಣದ ಬಸ್. 100 ಅಡಿ ಆಳದ ಹಳ್ಳಕ್ಕೆ ಬಿದ್ದಿದೆ ಬಸ್. ಅದರಲ್ಲಿ ಮದುವೆಗೆ ಹೋಗ್ತಾ ಇದ್ರು. ಈ ಸಂದರ್ಭದಲ್ಲಿ ಒಂದು ದುರ್ಘಟನೆ ಸಂಭವಿಸಿದೆ. 10 ಜನ ಸಾವನ್ನಪ್ಪಿದ್ದಾರೆ ಅನ್ನುವಂಥ ಮಾಹಿತಿ ಲಭ್ಯವಾಗಿದೆ.